ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಈ ಒಂದು ಅಧ್ಯಾಯದ ಮುಂದುವರೆದ ಭಾಗ ಆದಾಯ ಅಥವಾ ರೆವಿನ್ಯೂ ಅಂತೇಳಿ ನಾವು ಕರಿತೇವೆ. ಇಲ್ಲಿ ಆದಾಯವನ್ನ ಯಾವ ರೀತಿಯಾಗಿ ಗಳಿಸುತ್ತವೆ ಅನ್ನುವಂಥದ್ದು ರೆವೆನ್ಯೂ. ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತಕ್ಕಿಂತಲೂ ಮುಂಚೆ ಹೋದ ಅವಧಿಯಲ್ಲಿ ನಾವು ಮಾರುಕಟ್ಟೆ ಅಂದರೇನು, ಮಾರುಕಟ್ಟೆಯ ಪ್ರಕಾರಗಳು, ಕಾಲದ ಆಧಾರದ ಮೇಲೆ ಮಾರುಕಟ್ಟೆಯ ಪ್ರಕಾರಗಳು, ವಿಸ್ತೀರ್ಣತೆಯ ಆಧಾರದ ಮೇಲೆ ಮಾರುಕಟ್ಟೆಯ ಪ್ರಕಾರಗಳು ಮತ್ತು ಪೈಪೋಟಿಯ ಆಧಾರದ ಮೇಲೆ ನಾವು ಮಾರುಕಟ್ಟೆಗಳನ್ನು ವಿಂಗಡಣೆ ಮಾಡಿದ್ದೇವೆ. ಈಗ ಈ ಪೈಪೋಟಿಯ ಆಧಾರದ ಮೇಲೆ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಇನ್ನೊಂದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆ, ದ್ವಿಸ್ವಾಮ್ಯ ಮಾರುಕಟ್ಟೆ, ಬಹುಜನ ಸ್ವಾಮ್ಯ ಮಾರುಕಟ್ಟೆ, ಅದರ ನಂತರ ಬರುವಂತಹದ್ದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತೇಳಿ ಯಾವುದಕ್ಕೆ ನಾವು ಕರಿಬೇಕು ಅನ್ನುವುದರ ಕುರಿತು ಈಗಾಗಲೇ ನಾವು ಅಭ್ಯಾಸವನ್ನ ಮಾಡಿದ್ದೇವೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದ್ರೆ ಅಸಂಖ್ಯಾತ ಜನ ಕೊಳ್ಳುವವರು ಮತ್ತು ಅಸಂಖ್ಯಾತ ಜನ ಮಾರುವವರು ಇರುವಂತಹ ಒಂದು ಇದನ್ನ ನಾವು ಪರಿಪೂರ್ಣ ಪೈಪೋಟಿ ಅಂತೇಳಿ ಮಾರುಕಟ್ಟೆ ಅಂತ ಕರಿತೀವಿ. ಇಲ್ಲಿ ಈ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಮಾರುಕಟ್ಟೆಯ ಬೆಲೆ ಅಸ್ತಿತ್ವದಲ್ಲಿರುತ್ತದೆ. ಮಾರುಕಟ್ಟೆ ಬೆಲೆಯಲ್ಲಿ ಒಬ್ಬ ಉದ್ಯಮ ಅಥವಾ ಒಬ್ಬ ಉದ್ದಿಮೆದಾರ ತನಗಿಷ್ಟ ಬಂದಷ್ಟು ಸರಕುಗಳನ್ನ ಮಾರಾಟ ಮಾಡಬಹುದು ಅನ್ನುವ ಕಲ್ಪನೆಯ ಆಧಾರದ ಮೇಲೆ ನಾವು ಇಲ್ಲಿ ಚರ್ಚೆಯನ್ನ ಮಾಡುವಂತಹದ್ದು. ಒಬ್ಬ ಉತ್ಪಾದಕ ತಾನು ಮಾರಾಟ ಮಾಡುವಂತಹ ವಸ್ತುವನ್ನ ಈಗಾಗಲೇ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಯ ಬೆಲೆಗಾದರೂ ಮಾರಾಟ ಮಾಡಬಹುದು, ಇಲ್ಲ ಅಂತಂದ್ರೆ ಮಾರುಕಟ್ಟೆಯ ಬೆಲೆಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಬೆಲೆಯನ್ನ ನಿಗದಿ ಮಾಡಿ ಅವ ತನಗಿಷ್ಟ ಬಂದಷ್ಟು ಸರಕುಗಳನ್ನ ಮಾರಾಟ ಮಾಡೋದು. ಇಲ್ಲಿ ಮಾರುಕಟ್ಟೆ ಬೆಲೆ ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆಯ ಶಕ್ತಿಗಳಿಂದ ನಿರ್ಮಾಣವಾಗುವಂತಹ ಬೆಲೆಯನ್ನ ಅಥವಾ ನಿರ್ಧಾರವಾಗುವಂತಹ ಬೆಲೆಯನ್ನ ನಾವು ಮಾರುಕಟ್ಟೆ ಬೆಲೆ ಅಂತ ಕರಿತೇವೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಎಲ್ಲ ಉದ್ದಿಮೆದಾರರು ಅಥವಾ ಉತ್ಪಾದಕರು ಬೆಲೆಯನ್ನ ಪಡೆಯುವವರಾಗಿರುತ್ತಾರೆ ಹೊರತು ಬೆಲೆಯನ್ನ ನಿರ್ಧರಿಸುವವರಲ್ಲ. ಯಾಕಂತಂದ್ರೆ ಅಸಂಖ್ಯಾತ ಜನ ಮಾರಾಟಗಾರರು ಇರೋದು, ಉದ್ದಿಮೆದಾರರು ಇರೋದ್ರಿಂದ, ಉತ್ಪಾದಕರು ಇರೋದ್ರಿಂದ ಅವರು ಬೆಲೆಯ ಮೇಲೆ ಯಾವುದೇ ರೀತಿಯಾದಂತಹ ಹತೋಟಿಯನ್ನ ಹೊಂದಿರೋದಿಲ್ಲ ಅನ್ನುವಂತಹದ್ದು. ಇಲ್ಲಿ ಮೊದಲನೇದಾಗಿ ರೆವಿನ್ಯೂನಲ್ಲಿ ಮೂರು ರೀತಿಯಾಗಿರುವಂತಹ ಆದಾಯಗಳು. ನಂಬರ್ 1 ಟಿಆರ್. ಟಿಆರ್ ಅಂತಂದ್ರೆ ಒಟ್ಟು ಆದಾಯ. ಒಟ್ಟು ಆದಾಯ ಅಂತಂದ್ರೆ ಏನು ಅಂತಂದ್ರೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಯ ಬೆಲೆಗೆ ಒಬ್ಬ ಉತ್ಪಾದಕ ಮಾರಾಟ ಮಾಡಲ್ಪಟ್ಟ ಎಲ್ಲ ಸರಕುಗಳಿಂದ ಬರುವ ಆದಾಯವನ್ನ ನಾವು ಟೋಟಲ್ ರೆವಿನ್ಯೂ ಎಂದು ಕರೆಯುತ್ತೇವೆ ಅಥವಾ ಒಟ್ಟು ಆದಾಯ ಎಂದು ಕರೆಯುತ್ತೇವೆ. ಆದ್ದರಿಂದ ಇಲ್ಲಿ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಯ ಬೆಲೆಯನ್ನ ನಾವು ಪಿ ಎನ್ನುವಂತಹ ಸಂಖ್ಯೆಯಿಂದ ಸೂಚಿಸುತ್ತೇವೆ ಅಂತ ನಾವು ಭಾವಿಸಿಕೊಳ್ಳುವಂತದ್ದು. ಈಗಾಗಲೇ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುವ ಬೆಲೆಯ ಪ್ರಮಾಣ ಅದು ಪಿ ಆಗಿರಲಿ ಅಂತ ಹೇಳಿ, ಅದರ ನಂತರ ಒಬ್ಬ ಉತ್ಪಾದಕ ಪಿ ಬೆಲೆಯಲ್ಲಿ ಮಾರಾಟ ಮಾಡಲ್ಪಟ್ಟ ಸರಕುಗಳ ಪ್ರಮಾಣವನ್ನ ನಾವು ಕ್ಯೂ ಎಂದು ಭಾವಿಸಿಕೊಳ್ಳೋಣ. ಆದ್ದರಿಂದ ಇಲ್ಲಿ ಟಿ ಆರ್ ಈಸ್ ಈಕ್ವಲ್ ಟು ಅಂದ್ರೆ ಒಟ್ಟು ಆದಾಯ ಬರೋಬ್ಬರಿ ಪಿ ಇಂಟು ಕ್ಯೂ. ಅಂದ್ರೆ ಮಾರುಕಟ್ಟೆಯ ಬೆಲೆ ಮತ್ತು ಈ ಬೆಲೆಗೆ ಮಾರಲ್ಪಟ್ಟ ಸರಕುಗಳ ಪ್ರಮಾಣ, ಇವು ಎರಡನ್ನ ನಾವು ಗುಣಿಸಿದಾಗ ಬರುವುದನ್ನ ನಾವು ಟೋಟಲ್ ರೆವಿನ್ಯೂ ಎಂದು ಕರೆಯುತ್ತೇವೆ. ಇನ್ನ ಈ ಟೋಟಲ್ ರೆವಿನ್ಯೂ ಅನ್ನುವಂಥದ್ದು ಏನಿದೆ ಅಂತಂದ್ರೆ ಸಾಮಾನ್ಯವಾಗಿ ಮಾರುಕಟ್ಟೆಯ ಬೆಲೆಯಲ್ಲಿ ಒಬ್ಬ ಉತ್ಪಾದಕ ತನಗಿಷ್ಟ ಬಂದಷ್ಟು ಸರಕುಗಳನ್ನ ಮಾರಾಟ ಮಾಡಬಹುದು. ಆದ್ದರಿಂದ ಇಲ್ಲಿ ಹೆಚ್ಚು ಸರಕುಗಳನ್ನ ಮಾರಾಟ ಮಾಡಿದಂತೆ ಮಾರಾಟಗಾರನಿಗೆ ಬರುವ ಒಟ್ಟು ಆದಾಯವು ಏರುತ್ತಾ ಹೋಗುತ್ತದೆ ಅಥವಾ ಹೆಚ್ಚುತ್ತಾ ಹೋಗುತ್ತದೆ. ಇದನ್ನ ನಾವು ಒಂದು ಉದಾಹರಣೆ ಸಮೇತ ಹೇಳುವುದಾದ್ರೆ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತೆ ಒಂದು ಮೇಣಬತ್ತಿಯ ಬಾಕ್ಸಿನ ಬೆಲೆ 10 ರೂಪಾಯಿ.
ಏನ್ ಮಾಡಿದಾರೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಒಂದು ಬಂಡಲ್ ಅಥವಾ ಒಂದು ಬಾಕ್ಸ್ ನಷ್ಟು ಮೇಣದ ಬತ್ತಿಯನ್ನ ಮಾರಾಟ ಮಾಡುವುದಕ್ಕೆ ಮಾರುಕಟ್ಟೆಯಲ್ಲಿ ನಿಗದಿಯಾಗಿದೆ 10 ರೂಪಾಯಿ ಎಂದು ಭಾವಿಸಿಕೊಳ್ಳೋಣ. ಆದ್ದರಿಂದ ಇಲ್ಲಿ ಒಬ್ಬ ಉತ್ಪಾದಕ 1, 2, 3, 4, 5 ಪೊಟ್ಟಣಗಳನ್ನ ಮಾರಾಟ ಮಾಡುವುದರಿಂದ ಎಷ್ಟು ಆದಾಯವನ್ನ ಗಳಿಸುತ್ತಾನೆ ಅನ್ನುವಂಥದ್ದರ ಕುರಿತು ನಾವು ಇಲ್ಲಿ ತಿಳಿದುಕೊಳ್ಳುವಂತಹದ್ದು. ಈ ಒಂದು ಕೋಷ್ಟಕದಲ್ಲಿ ಮಾರಾಟ ಮಾಡಿದ ಸರಕುಗಳು ಅನ್ನುವಂಥದ್ದು 2ನೇ ಕಾಲಂನಲ್ಲಿ ಏನ್ ತೋರಿಸ್ತದೆ ಅಂತಂದ್ರೆ ಇಲ್ಲಿ ಸರಕುಗಳ ಮಾರಾಟದಿಂದ ಬಂದಂತ ಆದಾಯ ಅಥವಾ ಒಟ್ಟು ಆದಾಯವನ್ನ ಇದು ಸೂಚಿಸುತ್ತದೆ. ಇಲ್ಲಿ 10 ರೂಪಾಯಿ ಬೆಲೆ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಉತ್ಪಾದಕ ಯಾವುದೇ ಸರಕುಗಳನ್ನ ಮಾರಾಟ ಮಾಡಲಿಲ್ಲ ಅಂತಂದ್ರೆ ಅವನಿಗೆ ಬರುವ ಆದಾಯವೂ ಕೂಡ 0 ಇನ್ನ ಒಂದು ಸರಕನ್ನ ಅವ ಮಾರಾಟ ಮಾಡಿದ ಅಂತಂದ್ರೆ ಅವನಿಗೆ ಬರುವ ಒಟ್ಟು ಆದಾಯ 10 ರೂಪಾಯಿ. 2 ಸರಕುಗಳನ್ನ ಮಾರಾಟ ಮಾಡಿದ್ರೆ 20 ರೂಪಾಯಿ. 3 ಸರಕುಗಳನ್ನ ಮಾರಾಟ ಮಾಡೋದ್ರಿಂದ 30 ರೂಪಾಯಿ. 4 ಸರಕುಗಳನ್ನ ಮಾರಾಟ ಮಾಡೋದ್ರಿಂದ 40 ರೂಪಾಯಿ. 5 ಸರಕುಗಳನ್ನ ಮಾರಾಟ ಮಾಡೋದ್ರಿಂದ ಅವನಿಗೆ ಬರುವಂತ ಒಟ್ಟು ಆದಾಯ 50 ರೂಪಾಯಿ. ಅಂತಂದ್ರೆ ಇಲ್ಲಿ ಯಾವ ರೀತಿಯಾಗಿ ಸರಕುಗಳನ್ನ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಮಾರುತ್ತಾ ಹೋಗುತ್ತೇವೆಯೋ ಆ ಹೆಚ್ಚಿನ ಪ್ರಮಾಣದಿಂದ ಬರುವಂತ ಆದಾಯವೂ ಕೂಡ ಹೆಚ್ಚುತ್ತಾ ಹೋಗುತ್ತದೆ ಅನ್ನುವಂಥದ್ದನ್ನ ನಾವು ಈ ಕೋಷ್ಟಕದ ಈ ಕಾಲಂನಲ್ಲಿ ನಾವು ಕಾಣಬಹುದಾಗಿದೆ. ಇದನ್ನ ಕಂಡು ಹಿಡಿಯೋದು ಹೇಗೆ ಅಂತಂದ್ರೆ ಮಾರಾಟ ಮಾಡಿದ ಸರಕುಗಳು ಇಂಟು ಬೆಲೆ. ಆದ್ದರಿಂದ ಇಲ್ಲಿ ಬೆಲೆ ಎನ್ನುವಂತದ್ದು ಸ್ಥಿರವಾಗಿದೆ. 10 × 0, 10 × 1, 10 × 2, 10 × 3, 10 × 4, 10 × 5. ಒಂದು ವೇಳೆ ನಮಗೆ ಬೆಲೆಯ ಮೌಲ್ಯ ಸರಕುಗಳ ಬೆಲೆ ಮತ್ತು ಅದರ ಪ್ರಮಾಣವನ್ನ ಕೊಟ್ಟು ನಮಗೆ TR ಅನ್ನ ಕಂಡುಹಿಡಿಯಿರಿ ಅಂತಂದ್ರೆ ನಾವು P × Q ಅನ್ನ ಮಾಡಲೇಬೇಕಾಗ್ತದೆ. P × Q ಮಾಡೋದ್ರಿಂದ 0, 10, 20, 30, 40, 50 ಈ ರೀತಿಯಾಗಿ ನಮಗೆ ಟೋಟಲ್ ರೆವಿನ್ಯೂ ಮೌಲ್ಯಗಳು ಸಿಗುತ್ತವೆ ಅನ್ನುವಂಥದ್ದನ್ನ ಈ ಕೋಷ್ಟಕ ನಮಗೆ ತೋರಿಸಿಕೊಡುತ್ತದೆ. ಇನ್ನ ಇದನ್ನ ನಾವು ರೇಖಾಚಿತ್ರದ ಮೂಲಕ ನೋಡೋದಾದ್ರೆ ರೇಖಾಚಿತ್ರ ಬರೋಬ್ಬರಿ ಏನಿರ್ತಂದ್ರೆ ಇಲ್ಲಿ TR ರೇಖೆ ಇದು. ಈ TR ರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇರುತ್ತಾ ಹೋಗುವ ಸರಳ ರೇಖೆಯಾಗಿದೆ ಅನ್ನುವಂಥದ್ದು. ಆ ನಂತರ ಇದು 0ಯಿಂದ ಪ್ರಾರಂಭವಾಗುತ್ತದೆ ಅಥವಾ ಮೂಲದಿಂದ ಪ್ರಾರಂಭವಾಗುತ್ತದೆ. ಮೂಲದಿಂದ ಯಾಕೆ ಪ್ರಾರಂಭ ಆಗ್ತದೆ ಅಂತಂದ್ರೆ ನಾವು ಯಾವುದೇ ಸರಕುಗಳನ್ನ ಮಾರಾಟ ಮಾಡದೇ ಇದ್ರೆ ನಮ್ಮ ಆದಾಯವೂ ಕೂಡ 0 ಆಗಿರುತ್ತದೆ ಅಥವಾ 0ಗೆ ಸಮನಾಗಿರುತ್ತದೆ ಅನ್ನುವಂಥದ್ದು. ಇನ್ನು ನಾವು ಹೆಂಗೆ ಹೆಚ್ಚು ಹೆಚ್ಚು ವಸ್ತುಗಳನ್ನ ಮಾರಾಟ ಮಾಡುತ್ತಾ ಹೋಗುತ್ತೇವೋ ಆಗ ನಮ್ಮ ಒಟ್ಟು ಆದಾಯವೂ ಕೂಡ ಇರುತ್ತಾ ಹೋಗುತ್ತದೆ. ಆತ ಇದು ಮೇಲ್ಮುಖವಾಗಿ ಚಲಿಸುವ ಸರಳ ರೇಖೆಯಾಗಿದೆ ಅನ್ನುವಂಥದ್ದು. ಇನ್ನ AQ1 ಬೆಲೆ ಪ್ರಮಾಣದಲ್ಲಿ OQ1 ಪ್ರಮಾಣದಷ್ಟು ನಾವು ಸರಕುಗಳನ್ನ ಮಾರಾಟ ಮಾಡುವಂತದ್ದು. ಆದ್ದರಿಂದ ಇದು ಇಳಿಕೆಯ ಸ್ಲೋಪ್ ಬರೋಬ್ಬರಿ AQ1 / OP1 = P. ಇದು ಈ ರೀತಿಯಾಗಿ ಬೆಲೆಗೆ ಸಮನಾಗಿರುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ತೋರಿಸಿಕೊಡ್ತದೆ. ಇಲ್ಲಿ ಈ ರೇಖೆ ಮೇಲಕ್ಕೆ ಯಾಕೆ ಹೋಗ್ತದೆ ಅಂತಂದ್ರೆ ನಾವು ಒಂದು ಸರಕನ್ನ ಮಾರಾಟ ಮಾಡೋದ್ರಿಂದ ನಮಗೆ 10 ರೂಪಾಯಿ ಆದಾಯ ಬರ್ತದೆ. 2ನ್ನ ಮಾರೋದ್ರಿಂದ 20, 3ನ್ನ ಮಾರೋದ್ರಿಂದ 30, 4ನ್ನ ಮಾರೋದ್ರಿಂದ 40, 5ನ್ನ ಮಾರೋದ್ರಿಂದ 50. ಆದ್ದರಿಂದ ಇದು ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುವ ಸರಳ ರೇಖೆ ಆಗಿದೆ ಅನ್ನುವಂಥದ್ದು. ಇನ್ನ ಒಟ್ಟು ಆದಾಯದ ಜೊತೆಗೆ ನಾವು AR ಅನ್ನ ಕಂಡುಹಿಡಿಯುವಂತಹದ್ದು ಹೇಗೆ? ಎರಡನೇದು AR ಅಥವಾ ಸರಾಸರಿ ಆದಾಯ. ಸರಾಸರಿ ಆದಾಯ ಅಂತಂದ್ರೆ ಒಬ್ಬ ಉತ್ಪಾದಕ ಮಾರುಕಟ್ಟೆಯಲ್ಲಿರುವ ಅಸ್ತಿತ್ವದಲ್ಲಿರುವ ಬೆಲೆಗೆ ಅವನು ಮಾರಾಟ ಮಾಡಿದ ಸರಕುಗಳ ಪ್ರಮಾಣದಿಂದ ಅವನು ಗಳಿಸಿದ ಆದಾಯಕ್ಕೆ ಭಾಗಾಕಾರ ಮಾಡುವುದರ ಮೂಲಕ ಪಡೆಯುವಂತಹ ಬೆಲೆಯನ್ನ ನಾವು ಸರಾಸರಿ ಆದಾಯ ಎಂದು ಕರೆಯುತ್ತೇವೆ. ಒಬ್ಬ ಉತ್ಪಾದಕ ಎಷ್ಟು ಆದಾಯವನ್ನ ಗಳಿಸಿದ್ದಾನೋ ಆ ಆದಾಯವನ್ನ ಗಳಿಸುವುದಕ್ಕೆ ಎಷ್ಟು ಸರಕುಗಳನ್ನ ಮಾರಾಟ ಮಾಡಿದ್ದಾನೆ ಆ ಸರಕುಗಳ ಪ್ರಮಾಣದಿಂದ ಭಾಗಿಸಿದಾಗ ಬರುವ ಮೌಲ್ಯವೇ ಸರಾಸರಿ ಆದಾಯ. ಆದ್ದರಿಂದ ಇಲ್ಲಿ AR = PR / QR ಅಥವಾ P × Q / QR = P. ಯಾಕಂದ್ರೆ ಈ Q ಹೋಯಿತು. ಇಲ್ಲಿ AR P ಗೆ ಸಮನಾಗಿದೆ.
ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ. ಇನ್ನು ಮೂರನೇದಾಗಿ MR ಮಾರ್ಜಿನಲ್ ರೆವಿನ್ಯೂ. ಮಾರ್ಜಿನಲ್ ರೆವಿನ್ಯೂ ಅಂತಂದ್ರೆ ಹೆಚ್ಚುವರಿ ಘಟಕದಿಂದ ಬರುವ ಆದಾಯವನ್ನ ನಾವು ಸೀಮಾಂತ ಆದಾಯ ಅಥವಾ ಅಂಚಿನ ಆದಾಯ ಎಂದು ಕರೆಯುತ್ತೇವೆ. ಅಂದ್ರೆ ಒಬ್ಬ ಉತ್ಪಾದಕ ಈಗಾಗಲೇ ಮಾರಾಟ ಮಾಡಲ್ಪಟ್ಟ ಸರಕಿನ ಹೆಚ್ಚುವರಿ ಘಟಕವನ್ನ ಮಾರಾಟ ಮಾಡಿದಾಗ ಆ ಹೆಚ್ಚುವರಿ ಘಟಕದಿಂದ ಬರುವಂತ ಆದಾಯವನ್ನ ನಾವು ಸೀಮಾಂತ ಆದಾಯ ಎಂದು ಕರೆಯುತ್ತೇವೆ. ಆದ್ದರಿಂದ ಇಲ್ಲಿ MR is equal to bracket P into Q2 minus P upon Q1 whole bracket complete divided by Q2 minus Q1 into bracket complete ಅಥವಾ square root bracket P into bracket 2 minus Q1 bracket complete divided by bracket Q2 minus Q1 minus Q2 is equal to ಇದು ಹೋಯಿತು MR is equal to P. ಅಂದ್ರೆ ಇಲ್ಲಿ AR ಮತ್ತು MR ಎರಡನ್ನ ನಾವು ಕಂಡುಹಿಡಿದಂತ ಸಂದರ್ಭದಲ್ಲಿ AR P ಗೆ ಸಮನಾಗಿದೆ, MR P ಗೆ ಸಮನಾಗಿದೆ. ಇಲ್ಲಿ ನಾವು ಸರಾಸರಿ ಆದಾಯವನ್ನ ಕಂಡುಹಿಡಿಯುವಂತಹದ್ದು ಈ ಸೂತ್ರದ ಮೂಲಕ TR divided by Q. TR divided by Q ಅಂತಂದ್ರೆ ಇಲ್ಲಿ ಸರಕಿನ ಪ್ರಮಾಣ ಇದೆ, ಇಲ್ಲಿ TR ಇದೆ. 0 divided by 0 is equal to 0. ಇಲ್ಲಿ ಸರಕಿನ ಮಾರಾಟದ ಪ್ರಮಾಣ 1 ಇದೆ, ಒಟ್ಟು ಆದಾಯ 10 ಇದೆ. 10 divided by 1 is equal to 10. ಇಲ್ಲಿ ಮಾರಾಟ ಮಾಡಿದ ಸರಕಿನ ಪ್ರಮಾಣ 2, ಗಳಿಸಿದ ಒಟ್ಟು ಆದಾಯ 20. 20 ಭಾಗ 2 ಬರೋಬ್ಬರಿ 10. ಅದೇ ರೀತಿಯಾಗಿ ಗಳಿಸಿದ ಒಟ್ಟು ಆದಾಯ 30, ನಾವು ಮಾರಾಟ ಮಾಡಿದ ಸರಕು ಪ್ರಮಾಣ 3. 30 ಬಾಗ್ಲೆ 3 ಬರೋಬ್ಬರಿ 10. ಅದೇ ರೀತಿಯಾಗಿ 40 ಬಾಗ್ಲೆ 4 10. 50 ಬಾಗ್ಲೆ 5. ಏನ್ ಹೇಳ್ತದೆ ಸೂತ್ರ? AR is equal to PR divided by Q ಅಥವಾ P into Q divided by Q is equal to P. MR ಇದು ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುವ ಬೆಲೆಗೆ ಸಮನಾಗಿದೆ. ಒಂದು ಪಟ್ಟಣ ಮೇಣಬತ್ತಿಯ ಬೆಲೆ 10 ರೂಪಾಯಿ. ಹಾಗಾದ್ರೆ ಸರಾಸರಿ ಪ್ರತಿ ಸರಕಿನ ಸರಾಸರಿ ಬೆಲೆ 10 ರೂಪಾಯಿ. ಆದ್ದರಿಂದ AR is equal to P. ಇನ್ನ ನಂಬರ್ 3 ಮೂರನೇದು ನೋಡೋದಾದ್ರೆ MR is equal to MR ಕೂಡ ಇದು ಬೆಲೆಗೆ ಸಮನಾಗಿದೆ. ಆದ್ದರಿಂದ ಇಲ್ಲಿ ಅಂಚಿನ ಆದಾಯ ನಾವು TRN minus TRN minus 1. TRN ಅಂತಂದ್ರೆ ಆ ವಸ್ತುವಿನ ಒಟ್ಟು ಆದಾಯ, ಅದಕ್ಕಿಂತಲೂ ಮುಂಚಿನ ಒಟ್ಟು ಆದಾಯ. ಅಂತಂದ್ರೆ ನಾವು ಇಲ್ಲಿ ಒಂದನೇ ಸರಕಿನ ಅಂಚಿನ ಆದಾಯ ಇಲ್ಲಿ 0 ಇರುವಂತದ್ದು 0ಗೆ 0. ಒಂದನೇ ಸರಕನ್ನ ಮಾರೋದ್ರಿಂದ ಗಳಿಸಿರುವಂತ ಆದಾಯ, ಮೊದಲನೇ ಆದಾಯ 0 ಇದೆ. ಒಂದನೇ ವಸ್ತುವನ್ನ ಮಾರಾಟ ಮಾಡೋದ್ರಿಂದ ಗಳಿಸಿರುವಂತ ಆದಾಯ 10 ಇದೆ. ಆದ್ದರಿಂದ ಇಲ್ಲಿ 10 ಮೈನಸ್ 0 ಬರೋಬ್ಬರಿ TRN minus TRN minus 1. ಇನ್ ನಂಬರ್ 2 ಎರಡು ಘಟಕಗಳನ್ನ ಮಾರಾಟ ಮಾಡೋದ್ರಿಂದ ಬಂದಿರುವಂತ ಆದಾಯ 20. ಈ ಎರಡನೇ ವಸ್ತುವನ್ನ ಮಾರಾಟ ಮಾಡೋದಕ್ಕಿಂತಲೂ ಬಂದಿನ ಆದಾಯ 10. ಆದ್ದರಿಂದ ಎರಡನೇ ವಸ್ತುವಿನಿಂದ ಬಂದಂತಹ ಹೆಚ್ಚುವರಿ ಆದಾಯವು ಕೂಡ 10 ರೂಪಾಯಿ. ಇನ್ನು ಮೂರನೇ ವಸ್ತುವನ್ನ ಹೆಚ್ಚುವರಿ ಮಾರೋದ್ರಿಂದ ಬಂದಿರುವಂತಹ ಆದಾಯವೂ ಕೂಡ 10. ನಾಲ್ಕನೇ ವಸ್ತುವಿನಿಂದ ಮಾರುವಂತದ್ದು ಹೆಚ್ಚುವರಿ 10. ಐದನೇ ವಸ್ತುವನ್ನ ಮಾರಾಟ ಮಾಡೋದ್ರಿಂದಲೂ ಕೂಡ ಬಂದಿರುವಂತಹ ಆದಾಯ 10 ರೂಪಾಯಿ. ಆದ್ದರಿಂದ ಇಲ್ಲಿ MR is equal to P. ಅಂಚಿನ ಆದಾಯ, ಸೀಮಾಂತ ಆದಾಯ, ಪ್ರತಿ ಘಟಕದ ಹೆಚ್ಚುವರಿ ಘಟಕವನ್ನ ಮಾರಾಟ ಮಾಡೋದ್ರಿಂದ ಬಂದಿರುವಂತಹ ಆದಾಯ 10 ರೂಪಾಯಿ. ಮಾರುಕಟ್ಟೆಯಲ್ಲಿರುವಂತಹ ಸರಕಿನ ಬೆಲೆಯೂ ಕೂಡ 10 ರೂಪಾಯಿ. ಆದ್ದರಿಂದ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ AR is equal to MR is equal to P. ಅಂದ್ರೆ ಅಂಚಿನ ಆದಾಯ ಮತ್ತು ಸರಾಸರಿ ಆದಾಯಗಳು ಮಾರುಕಟ್ಟೆಯ ಬೆಲೆಗೆ ಸಮನಾಗಿರುತ್ತವೆ. ಇದನ್ನ ನೀವು ಸಾಧಿಸಿ ಅಂತ ಹೇಳಿ ನಿಮ್ಮ ಪರೀಕ್ಷೆಯಲ್ಲಿ ಏನು ಕೇಳಿದ್ರು ಅಂತಂದ್ರೆ ನೀವು ಇದನ್ನ ಈ ಉದಾಹರಣೆಯ ಮೂಲಕ ನೀವು ಇದನ್ನ ವಿವರಿಸಬಹುದು. ಇದನ್ನ ನಾವು
ರೇಖಾಚಿತ್ರದ ಮೂಲಕ ತೋರಿಸುವುದಾದ್ರೆ ಓ ಎಕ್ಸ್ ಎಕ್ಸಿಸ್ ಇದು ಉತ್ಪನ್ನವನ್ನ, OY ಎಕ್ಸ್ ಇದು ಬೆಲೆಯನ್ನ ಸೂಚಿಸುತ್ತದೆ. ಇಲ್ಲಿ ನಾವು ಬೆಲೆ ಎಷ್ಟಿದೆ? 10 ರೂಪಾಯಿ ಇದೆ. OP ಬೆಲೆ 10 ರೂಪಾಯಿ. ಮಾರುಕಟ್ಟೆಯಲ್ಲಿ ಸ್ಥಿರವಾಗಿರುವಂತ, ನಿರ್ಧಾರವಾಗಿರುವಂತ ಬೆಲೆ 10 ರೂಪಾಯಿ ಆಗಿರೋದ್ರಿಂದ ಮಾರಾಟಗಾರ ತನಗಿಷ್ಟ ಬಂದಷ್ಟು ಸರಕುಗಳನ್ನ ಮಾರಾಟ ಮಾಡಬಹುದು. ಎಲ್ಲಿ? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನಾವು ಊಹೆಯನ್ನ ಮಾಡಿದ್ದೇವೆ. ಆದ್ದರಿಂದ ಒಂದು ವಸ್ತುವನ್ನ ಮಾರಾಟ ಮಾಡೋದ್ರಿಂದ 10 ರೂಪಾಯಿ, 2 ವಸ್ತುವನ್ನ ಮಾರಾಟ ಮಾಡೋದ್ರಿಂದ 3 ರೂಪಾಯಿ, 4 ವಸ್ತುವನ್ನ ಮಾರಾಟ ಮಾಡೋದ್ರಿಂದ 40, 5 ವಸ್ತುವನ್ನ ಮಾರಾಟ ಮಾಡೋದ್ರಿಂದ 50. ಆದ್ದರಿಂದ ಇಲ್ಲಿ ಯಾವುದೇ ಸರಕನ್ನ ತೆಗೆದುಕೊಂಡ್ರು ಕೂಡ, ಎಷ್ಟೇ ಸರಕನ್ನ ತೆಗೆದುಕೊಂಡ್ರು ಕೂಡ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿದೆ. 1ನೇ ವಸ್ತುವನ್ನ ತಗೊಳ್ಳುವಾಗೂ 10 ರೂಪಾಯಿ ಬೆಲೆ ಇದೆ, 2ನೇ ವಸ್ತುವನ್ನ ತೆಗೆದುಕೊಳ್ಳಾಗೂ 10 ರೂಪಾಯಿ ಇದೆ, 3ನೇ ವಸ್ತುವನ್ನ ತೆಗೆದುಕೊಳ್ಳಾಗೂ 10 ಇದೆ, 4ನೇ ವಸ್ತು ತೆಗೆದುಕೊಳ್ಳುವಾಗ 10, 5ನೇ ವಸ್ತುವನ್ನ ತೆಗೆದುಕೊಳ್ಳುವಾಗ 10. ಮಾರುಕಟ್ಟೆಯಲ್ಲಿ ಬೆಲೆ 10 ರೂಪಾಯಿ ಸ್ಥಿರವಾಗಿದೆ. ಇವು ಎಲ್ಲ ಅಂಶಗಳನ್ನ ಜೋಡಿಸಿದಾಗ ಇದು ಬೆಲೆಯ ರೇಖೆ. ಬೆಲೆಯ ರೇಖೆಯು OX ರೇಖೆಗೆ ಸಮಾಂತರವಾಗಿರುತ್ತದೆ. ಯಾವಾಗ? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆಯ ರೇಖೆಯು OX ರೇಖೆಗೆ ಸಮಾಂತರವಾಗಿರುತ್ತದೆ. ಇನ್ನ ನಾವು ಸರಾಸರಿ ಆದಾಯವನ್ನ ನೋಡುವುದಾದ್ರೆ, 1ನೇ ಸರಕನ್ನ ಮಾರಾಟ ಮಾಡೋದ್ರಿಂದ ಬರುವಂತಹ ಸರಾಸರಿ ಆದಾಯ 10, 2ನೇ ಸರಕನ್ನ ಮಾರಾಟ ಮಾಡೋದ್ರಿಂದ ಬರುವಂತಹ ಆದಾಯ 10, 3ನೇ ಸರಕಿನಿಂದ 10 ರೂಪಾಯಿ, 4ನೇ ಸರಕಿನಿಂದ 10, 5ನೇ ಸರಕಿನಿಂದ ಬರುವಂತಹ ಆದಾಯವು ಕೂಡ 10 ರೂಪಾಯಿ. ಪ್ರತಿ ಸರಕಿನ ಸರಾಸರಿ ಆದಾಯ 10 ರೂಪಾಯಿ ಆಯಿತು. ಆ ನಂತರ ಅಂಚಿನ ಆದಾಯ, ಸೀಮಾಂತ ಆದಾಯ, ಪ್ರತಿ ಹೆಚ್ಚುವರಿ ಘಟಕವನ್ನ ಮಾರಾಟ ಮಾಡೋದ್ರಿಂದ ಗಳಿಸಿರುವಂತಹ ಆದಾಯವೂ ಕೂಡ 10 ರೂಪಾಯಿ. 1ನೇ ಘಟಕವನ್ನ ಹೆಚ್ಚುವರಿಯಾಗಿ ಮಾರಾಟ ಮಾಡಿದಾಗ ಬಂದಿರುವ 10, 1ರ ಬದಲಾಗಿ 2ನೇ ಘಟಕವನ್ನ ಮಾರಿದಾಗ ಅದರಿಂದ ಬರುವಂತಹ ಒಟ್ಟು ಆದಾಯಕ್ಕೆ ಸೇರ್ಪಡೆಯಾಗಿರುವಂತಹ ಮೊತ್ತ 10 ರೂಪಾಯಿ. 3ನೇದಕ್ಕೆ 10 ರೂಪಾಯಿ, 4ನೇದಕ್ಕೆ 10, 5ನೇದಕ್ಕೆ 10. ಈ ಎಲ್ಲ ಬಿಂದುಗಳನ್ನ ಜೋಡಿಸಿದಾಗ ಇದು ಏನಾಗ್ತದೆ ಅಂತಂದ್ರೆ ಇದು ಕೂಡ OX ಅಕ್ಷಕ್ಕೆ ಸಮಾಂತರವಾಗುತ್ತದೆ, ಅಥವಾ ಬೆಲೆಯ ರೇಖೆಯ ಮೇಲೆ ಇದು ಪಲ್ಲಟಗೊಳ್ಳುತ್ತದೆ ಅಥವಾ ಸ್ಥಿರವಾಗುತ್ತದೆ. ಆದ್ದರಿಂದ AR MR P. ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೀಮಾಂತ ಆದಾಯ ಮತ್ತು ಅಂಚಿನ ಆದಾಯಗಳು ಮಾರುಕಟ್ಟೆಯ ಬೆಲೆಗೆ ಸಮನಾಗಿರುತ್ತವೆ ಅನ್ನುವಂಥದ್ದು ಇದು ಸಿದ್ಧ ಮಾಡಿ ತೋರಿಸುತ್ತದೆ. ನಿಮ್ಮ ಪರೀಕ್ಷಾ ದೃಷ್ಟಿಯಲ್ಲಿ ಅಥವಾ ಪರೀಕ್ಷಾ ಸಮಯದಲ್ಲಿ AR MR P ಇದನ್ನ ಸಾಧಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರು ಅಂತಂದ್ರೆ ಆ ಸಂದರ್ಭದಲ್ಲಿ ನೀವು ಈ ಒಂದು ಉದಾಹರಣೆಯ ಮೂಲಕ, ಈ ರೇಖಾಚಿತ್ರದ ಸಹಾಯದಿಂದ ನೀವೇನ್ ಮಾಡಬಹುದು ಅಂತಂದ್ರೆ AR ರೇಖೆ, MR ರೇಖೆ ಮತ್ತು P ರೇಖೆಗಳು ಒಂದೇ ರೀತಿಯಾಗಿ OX ಅಕ್ಷಕ್ಕೆ ಸಮನಾಗಿರುತ್ತವೆ ಮತ್ತು ಅವುಗಳ ಆದಾಯವು ಕೂಡ ಬೆಲೆಗೆ ಸಮನಾಗಿರುತ್ತದೆ ಅನ್ನುವಂಥದ್ದನ್ನ ನೀವು ಇದನ್ನ ಪ್ರೂವ್ ಮಾಡಬೇಕು. ಈ ಉದಾಹರಣೆಯ ಮೂಲಕ ನಾವು ತೋರಿಸುವಂತಹದ್ದು. ಆದ್ದರಿಂದ AR ಇದು ಸರಾಸರಿ ಆದಾಯ ಮತ್ತು ಅಂಚಿನ ಆದಾಯಗಳು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆಗೆ ಸಮನಾಗಿರುತ್ತವೆ ಅನ್ನುವಂತಹದ್ದು. ಇನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ಒಟ್ಟು ಆದಾಯ ಅಂದ್ರೆ ಏನು ಅಂತ ಕೇಳಬಹುದು, ಅಥವಾ ಸರಾಸರಿ ಆದಾಯ ಅಂದ್ರೆ ಏನು ಅಂತ ಕೇಳಬಹುದು, ಅಥವಾ ಸೀಮಾಂತ ಆದಾಯ, ಇವುಗಳನ್ನು ಹೊರತುಪಡಿಸಿ TR ಬರೋಬ್ಬರಿ ಸೂತ್ರವನ್ನ, ಒಟ್ಟು ಆದಾಯದ ಸೂತ್ರವನ್ನ ಬರೆಯಿರಿ, ಸರಾಸರಿ ಆದಾಯದ ಸೂತ್ರವನ್ನ ಬರೆಯಿರಿ, ಅಥವಾ ಸೀಮಾಂತ ಆದಾಯದ ಸೂತ್ರವನ್ನ ಬರೆಯಿರಿ ಅಂತಲೂ ಕೇಳಬಹುದು. ಆಗ TR P into Q ಇದನ್ನೇನಪ್ಪಾ ಅಂತಂದ್ರೆ ಒಂದು ಉದಾಹರಣೆಯೊಂದಿಗೆ ನೀವು ಒಟ್ಟು ಆದಾಯವನ್ನ ವಿವರಿಸಿ ಅಂತಲೂ ನಿಮಗೆ ಕೇಳಬಹುದು. ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಈ ರೀತಿಯಾಗಿ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ಅತ್ಯಂತ ಸುಲಭವಾಗಿ ನೀವು ಈ ವಿಷಯವನ್ನ ತಿಳಿಸಬಹುದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಅನ್ನುವಂತಹದ್ದಿಲ್ಲ. ಇಲ್ಲಿ ಈ ರೇಖೆ ಎಡದಿಂದ ಬಲಕ್ಕೆ ವಿರ್ಮುಖವಾಗಿ ಏಕೆ ಚಲಿಸುತ್ತದೆ ಅಂತಂದ್ರೆ, 1ನೇ ವಸ್ತುವನ್ನ ಮಾರಿದಾಗ ಅವನಿಗೆ ಬರುವಂತಹ ಆದಾಯ 10, 2ನೇದು ಮಾರಿದಾಗ 20, 3ನೇದು ಮಾರಿದಾಗ 30, 4ನೇದು ಮಾರಿದಾಗ 40, 5ನೇದು ಮಾರಿದಾಗ 50. ಈ ರೀತಿಯಾಗಿ ನಾವು ಜೋಡಿಸುತ್ತಾ ಹೋದಂತೆ ಈ ಎಲ್ಲ ಬಿಂದುಗಳನ್ನ ಜೋಡಿಸಿದಾಗ ನಮಗೆ
ಏನಾಗ್ತದೆ, ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುವ ಒಂದು ಸರಳ ರೇಖೆ ದೊರೆಯುತ್ತದೆ. ಇದನ್ನು ನಾವು ಟೋಟಲ್ ರೆವಿನ್ಯೂ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ನಾವು ಪ್ರತಿಯೊಂದನ್ನ ರೇಖಾಚಿತ್ರ ಮತ್ತು ಕೋಷ್ಟಕದ ಸಹಾಯದಿಂದ ಇದಕ್ಕೆ ಸಂಬಂಧಪಟ್ಟಂತ ಇನ್ನಿತರ ವಿಷಯಗಳನ್ನ ನಾವು ನಾಳಿನ ಅವಧಿಯಲ್ಲಿ ಚರ್ಚೆಯನ್ನ ಮಾಡೋಣ.